ನಾವಿನ್ನು ಬಾಕಿ, ಯಾಕಂದ್ರೆ ಇದು ಮತ್ತೆ ಮತ್ತೆ ಮರುಕಳಿಸುವ ಇದು. ನಾನು ನೆಕ್ಸ್ಟ್ ಮಂತ್ ಹೋಗ್ತಾ ಇದ್ದೀನಿ ಕಾರ್ಗಿಲ್ ಸೈಡ್ ಅಲ್ಲಿ. ಬೆಂಗಳೂರು ಸಿಟಿಜನ್ ಗ್ರೂಪ್ ಕ್ಯಾಪ್ಟನ್ ಭಂಡಾರಿ ಅಂತ ನಮ್ಮ ಇವರಿದ್ದಾರೆ, ಅವ್ರ ಟೀಮ್ ನಮ್ಮ ಇದು. ನಾವು ಹೋಗಿ ಆ 700 ಜನ ನಮ್ಮ ತೀರೋಗಿರೋದಕ್ಕೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಲಿಕ್ಕೆ ನಾನು ಸಹ ಆ ಟೀಮಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಹೋಗ್ತಾ ಇದ್ದೇವೆ. ಅಲ್ಲೂ ನೋಡ್ತಾ ಇದ್ದೇನೆ. ಇದು ಇವಾಗ ನೆನ್ನೆ ಆಗಿದ್ದು ಮಾತ್ರ ಇದು ಡೈಜೆಷನ್ ಆಗುವಂತ ಈ ವಿಷಯ ಅಲ್ಲ. ಎಷ್ಟೋ ಮನೆಗಳಲ್ಲಿ ಇವತ್ತು ಸಂತಾಪ ಸೂಚಕ ನಡೀತಿದೆ. ನಾವೆಲ್ಲ ಭಾರತೀಯರಾಗಿ ಒಂದಾಗಿ ಈ ವಿಷಯವನ್ನ, ಈ ಸೇಡನ್ನು ತೀರಿಸ್ಕೋಬೇಕು. ಇನ್ನು ಮುಂದೆ ಈ ರೀತಿ ಆಗಲಿಕ್ಕೆ ಬಿಡಲೇಬಾರದು. ನಿಜ ನಿಜ. ಆನ್ ದಟ್ ನೋಟ್ ಥ್ಯಾಂಕ್ ಯು ಸೋ ಮಚ್ ಹರಿ ಸರ್. ಬೆಳಗಿನಿಂದ ನಮ್ಮ ಜೊತೆಲಿದ್ರಿ, ಹಾಗೆ ವೀಕ್ಷಕರ ಜೊತೆಯಲ್ಲೂ ಕೂಡ ಇಂಟರಾಕ್ಷನ್ ಇದ್ರಿ. ಮುರಳಿ ಸರ್ ಕಂಟಿನ್ಯೂ ಆಗ್ತಾರೆ ಮತ್ತೊಂದಷ್ಟು ಸಮಯಗಳ ಕಾಲ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ, ಅದರ ಕಡೆ ಗಮನ ಕೊಡೋಣ. ಇವತ್ತೇ ಬೆಂಗಳೂರಿಗೆ ಭರತ್ ಭೂಷಣ್ ಅವರ ಮೃತದೇಹ ಕೂಡ ರವಾನೆ ಆಗ್ತಾ ಇದೆ. ರಾತ್ರಿ 11 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ಗೆ ಬರುತ್ತೆ. ಅಲ್ಲಿಂದ ರಾತ್ರಿ 12 ಗಂಟೆ ಸುಮಾರಿಗೆ ಮನೆಗೆ ತಲುಪುವ ಸಾಧ್ಯತೆ. ಕೆಲವೇ ಕ್ಷಣಗಳಲ್ಲಿ ಮುಂಬೈನ ತಲುಪಲಿದೆ ಮೃತದೇಹ. ಮುಂಬೈನಿಂದ ರಾತ್ರಿ 8:45ಕ್ಕೆ ಬೆಂಗಳೂರಿಗೆ ಬರೋ ಸಾಧ್ಯತೆ ಇದೆ. ಭರತ್ ಭೂಷಣ್ ಹತರಾದ 3 ಕನ್ನಡಿಗರ ಪೈಕಿ ಭರತ್ ಭೂಷಣ್ ಕೂಡ ಒಬ್ಬರು, ಬೆಂಗಳೂರು ನಿವಾಸಿ. ಇವತ್ತು ಮಧ್ಯರಾತ್ರಿ ವೇಳೆಗೆ ಭರತ್ ಭೂಷಣ್ ಅವರ ಪಾರ್ಥಿವ ಶರೀರ ಮನೆ ತಲುಪುವ ಸಾಧ್ಯತೆ ಇದೆ. ಹೋಗಿದ್ದು ಖುಷಿಯಾಗಿ ಕುಟುಂಬದ ಜೊತೆಯಲ್ಲಿ ಕಾಲ ಕಳೆಯೋ ಸಲುವಾಗಿ, ಬರ್ತಾ ಇರೋದು ಶವದ ಪೆಟ್ಟಿಗೆಯಲ್ಲಿ ಮೃತದೇಹವಾಗಿ. ಇದೇ ಕಾರಣಕ್ಕೆ, ಅದರಲ್ಲೂ ಅವರ ಹೋದ್ರೆ ಇನ್ಯಾವುದಕ್ಕೆ ಪ್ರತೀಕಾರ ಅಂತ ಹೇಳಿ ಆಯ್ತು. ಭಾರತ ಶಾಂತಿ ಪ್ರಿಯರ ನಾಡು, ಶಾಂತಿ ಪ್ರಿಯರ ದೇಶ. ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ತಾಳ್ಮೆಯನ್ನ ಕಳೆದುಕೊಳ್ಳದೆ ವರ್ತಿಸಿದ ರಾಷ್ಟ್ರ ನಮ್ಮದು. ಆದ್ರೆ ಇದಕ್ಕೂ ಕೂಡ ತಾಳ್ಮೆ, ಇದಕ್ಕೂ ಕೂಡ ಸಮಜಾಯಿಷಿ, ಇಂಥ ಹೇಯ ಕೃತ್ಯಕ್ಕೂ ಕೂಡ ಸಮಾಧಾನ. ಭರತ್ ಭೂಷಣ್ ಅವರ ಕುಟುಂಬಸ್ಥರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿಂದ ಪಹಲ್ಗಾಮ್ ಹಾಗೆ ಕಾಶ್ಮೀರದಿಂದ ಖುಷಿಯಾಗಿದ್ದ ಫೋಟೋಗಳನ್ನ ರವಾನೆ ಮಾಡಿರ್ತಾರೆ. ಬಹುಶಃ ಫ್ಯಾಮಿಲಿ ಗ್ರೂಪ್ಗಳಿರುತ್ತೆ ಈಗ ವಾಟ್ಸ್ಆಪ್ ಅಲ್ಲಿ, ಅಥವಾ ವಿಡಿಯೋ ಕಾಲ್ ಮಾಡಿರ್ತಾರೆ. ಹಾಗೆ ನೋಡಿದ ಮನೆಯ ಮಗನನ್ನ ಇವತ್ತು ಮೃತದೇಹದ ಸ್ಥಿತಿಯಲ್ಲಿ ನೋಡಿಸೋದು ಕಷ್ಟ, ಅದನ್ನ ಹೇಳೋದು ಕೂಡ ಕಷ್ಟ. ಮಾತನಾಡಿದ್ದಾರೆ ಭರತ್ ಭೂಷಣ್ ಅವರ ಕುಟುಂಬಸ್ಥರು, ಗಮನಿಸಿ. ನಿನ್ನೆ 2:45 ಗೊತ್ತಾಯ್ತು. ಐಟಿ ಕಂಪನಿ ಬಂದ್ರೆ ನಿನ್ನೆ 2:45 ಗೊತ್ತಾಯ್ತು. ಮಗಳೇ ಕಾಲ್ ಮಾಡಿದ್ರು. ಇಲ್ಲ, ಅವರಿಬ್ರು ಆರಾಮಿದ್ದಾರೆ. ಅವ್ರು ಕೇಳಿ ಸಾಯಿಸಿದ್ರಂತ. ನಿಮ್ಮ ಆಧಾರ್ ತೋರಿಸಿ ನೀವು ಹಿಂದೂಸ ಮುಸ್ಲಿಂ ಅಂತ ಕೇಳಿ ಸಾಯಿಸಿದ್ರಂತ. ಕಣ್ಣು ಅದಕ್ಕೆ ಹಿಂದೂಸ್ ಅಂತ ಹೇಳಿದ ಮೇಲೆನೆ ತಲೆ ಮೇಲೆ ಶೂಟ್ ಮಾಡಿದ್ರಂತ. ನಮ್ ತಲೆಗೆ ಶೂಟ್ ಮಾಡಿದ್ರಂತ. 3 ನಿಮಿಷ ಶೂಟ್ ಮಾಡಿದ್ರಂತ ತಲೆಗೆ. ಫುಲ್ ಪ್ರಾಣ ಹೋಗೋಷ್ಟು ಶೂಟ್ ಮಾಡಿ ಕೆಳಗಡೆ ಬೀಳಿಸ್ತಾರಂತ. ಹಂಗೆ ಮಾಡಿದಾರಂತ. ಮಗಳು 2:45ಕ್ಕೆ ಕಾಲ್ ಮಾಡಿದ್ರು. 2:15 ಶೂಟ್. 18. ಭರತ್ ಭೂಷಣ್ ಅವರ ಅತ್ತೆ, ಭರತ್ ಭೂಷಣ್ ಅವರ ಹೆಂಡತಿಯ ತಾಯಿ ಮಾತನಾಡ್ತಿರೋದು. ಆ ಮಾತುಗಳು ಕಷ್ಟ ಆಗತ್ತೆ. ಕಣ್ಣು ಮುಂದೆ ಗಂಡ 3 ನಿಮಿಷಗಳ ಕಾಲ ಹಣೆಗೆ ಗುಂಡೇಟನ್ನ ತಿಂತಾ ಇರೋದನ್ನ ಕಣ್ಣಾರೆ ಕಂಡು ಅದನ್ನ ಕುಟುಂಬಸ್ಥರಿಗೆ ಕರೆ ಮಾಡಿ ತಿಳಿಸಿದ್ದಾಳೆ ಆ ಹೆಣ್ಮಗಳು. ಜೊತೆಯಲ್ಲಿ ಪುಟ್ಟ ಮಗು ಬೇರೆ. ಶರೀರ ಬರೋದನ್ನ ಕಾಯ್ಬೇಕು. ಕುಟುಂಬಸ್ಥರಿಗೆ ಅದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ದುಃಖ ನಾವು ಮಾತಲ್ಲಿ ಹೇಳೋಷ್ಟು ಸುಲಭದಲ್ಲ. ಅದನ್ನ ನೀಗಿಸ್ಕೊಳ್ಳೋದು, ಅದರಿಂದ ಹೊರಬರೋದು. ಸದ್ಯಕ್ಕೆ ಏನಿದೆ ಪರಿಸ್ಥಿತಿ, ಏನ್ ಮಾಹಿತಿಗಳು ಸಿಗ್ತಾ ಇದೆ ಅವರಿಗೆ, ಕುಟುಂಬಸ್ಥರಿಗೆ ಅಂತ ಹೇಳಿ. ಎಸ್ ಸ್ಮಿತಾ, ಈ ಒಂದು ಭರತ್ ಭೂಷಣ್ ಅವರಿಗೆ ಉಗ್ರರಿಂದ ದಾಳಿಯಾಗಿದ್ದಾರೆ. ಸಂಬಂಧಿಕರು ಕೂಡ ಬರ್ತಾ ಇರುವಂತದ್ದು. ಒಂದು ಕಡೆ ಅಲ್ಲಿ ಸಹೋದರ ಪ್ರಣವ್ ಕೂಡ ಅಲ್ಲಿಂದ, ಅಂದ್ರೆ ಭರತ್ ಭೂಷಣ್ ಅವರ ಮೃತದೇಹವನ್ನು ತೆಗೆದುಕೊಂಡು ಬರ್ತಾ ಇರುವಂತದ್ದು. ಮುಂಬೈಗೆ ಸುಮಾರು 8:45ಕ್ಕೆ ಒಂದು ಮುಂಬೈ ಏರ್ಪೋರ್ಟ್ಗೆ ಒಂದು ವಿಮಾನದ ಮುಖಾಂತರ ಮೃತದೇಹ ಬರುತ್ತೆ. ಅಲ್ಲಿಂದ ಬೆಂಗಳೂರಿಗೆ ಸುಮಾರು
ಬಹುಶಃ ರಾತ್ರಿ ಅಂದ್ರೆ 11 ಗಂಟೆಗೆ ಇಲ್ಲಿ ಬೆಂಗಳೂರು ತಲುಪಬಹುದು. ಅಲ್ಲಿಂದ 12 ಗಂಟೆಗೆ ಮನೆಯ ಬಳಿ ಬರುವಂತಹ ಸಾಧ್ಯತೆ ಇರುವಂತದ್ದು. ಸ್ಮಿತಾ, ಸದ್ಯ ಈಗ ಎಲ್ಲಾ ರೀತಿಯಾದಂತಹ ತಯಾರಿ ಏನಿದೆ ಅದನ್ನ ಮಾಡಿಕೊಂಡಿರುವಂತದ್ದು. ಒಂದು ಕಡೆ ದುಃಖ ಭರಿಸಲಾಗದಂತಹ ದುಃಖದಲ್ಲಿ ಕುಟುಂಬಸ್ಥರಿರುವಂತದ್ದು, ಸಂಬಂಧಿಕರು ಬಂದು ತಂದೆ ತಾಯಿಯರನ್ನ ಒಂದು ಸಮಾಧಾನ ಮಾಡುವ ಅಂದ್ರೆ ಪೋಷಕರೇನಿದ್ದಾರೆ ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ 18ನೇ ತಾರೀಕು ಅವರು ಇಲ್ಲಿಂದ ಹೋಗಿರ್ತಾರೆ, ಅಲ್ಲಿಗೆ ಜಮ್ಮು ಕಾಶ್ಮೀರಕ್ಕೆ ಹೋಗಿರ್ತಾರೆ. ಅದಾದ ಬಳಿಕ ಅಂದ್ರೆ ಮಗುವಿನ ಸಮೇತ ಹೋಗಿರ್ತಾರೆ. ಅಲ್ಲಿ ಉಗ್ರರ ಒಂದು ಅಟ್ಟಹಾಸ ಮೀರಿರುವಂತದ್ದು. ಅವರು ಭೂಷಣ್ ಅವರಿಗೆ ಗುಂಡೇಟು ಅಂದ್ರೆ ಹಿಂದೂ ಅನ್ನುವಂಥದ್ದನ್ನ ಅವರು ಕೇಳಿ ಇಲ್ಲಿ ಉಗ್ರರು ದಾಳಿ ಮಾಡಿರುವಂತದ್ದು. ಕರ್ನಾಟಕದ ಭೂಷಣ್ ಅವರು ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ. ಸದ್ಯ ಈಗ ಸಂಬಂಧಿಕರೆಲ್ಲ ಬಂದು ತಂದೆ ತಾಯಿಯರಿಗೆ ಸಮಾಧಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ದುಃಖ ಭರಿಸಲಾಗದ ದುಃಖ ಆದ್ರೂ ಕೂಡ ಒಂದು ಹಂತದಲ್ಲಿ ಅವರಿಗೆ ಅಂದ್ರೆ ತಾಯಿ ಕೂಡ ಹಾರ್ಟ್ ಪೇಷಂಟ್, ಮತ್ತೊಂದು ಕಡೆ ಭರತ್ ಭೂಷಣ್ ಏನಿದ್ದಾರೆ ಅವರು ಮತ್ತೊಂದು ಬಿಸ್ನೆಸ್ ನ ಮಾಡಬೇಕು ಅನ್ನುವಂತಹ ಹಂತದಲ್ಲಿ ಆ ಒಂದು ಕನಸನ್ನ ಕೂಡ ಕಟ್ಕೊಂಡಿರುವಂತದ್ದು. ಒಂದು ಕಡೆ ಈಗ ಅಲ್ಲಿ ಪ್ರವಾಸಕ್ಕಂತ ಹೋಗಿರ್ತಾರೆ, ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ದುರ್ಘಟನೆ ನಡೆದಿರುವಂತದ್ದು ವಿಷಾದಕರ ಸಂಗತಿ. ಮತ್ತೊಂದು ಕಡೆ ಪುಟ್ಟದಾದಂತಹ ಮಗು, ಈ ರೀತಿಯಾದಂತಹ ಸಂದರ್ಭದಲ್ಲಿ ತಂದೆ ತಾಯಿ ಅವರಿಗೆ ಸಮಾಧಾನ ಮಾಡುವಂತಹ ಕೆಲಸವನ್ನ ಸಂಬಂಧಿಕರು ಮಾಡ್ತಾ ಇರುವಂತದ್ದು. ಮಾಹಿತಿಗಾಗಿ ನಾವಿನ್ನು ಬಾಕಿ, ಯಾಕಂದ್ರೆ ಇದು ಮತ್ತೆ ಮರುಕಳಿಸುವ ಇದು. ನಾನು ನೆಕ್ಸ್ಟ್ ಮಂತ್ ಹೋಗ್ತಾ ಇದ್ದೀನಿ ಕಾರ್ಗಿಲ್ ಸೈಡ್ ಅಲ್ಲಿ. ಬೆಂಗಳೂರು ಸಿಟಿಜನ್ ಗ್ರೂಪ್ ಕ್ಯಾಪ್ಟನ್ ಭಂಡಾರಿ ಅಂತ ನಮ್ಮ ಇವರಿದ್ದಾರೆ, ಅವ್ರ ಟೀಮ್ ನಮ್ಮ ಇದು. ನಾವು ಹೋಗಿ 700 ಜನ ನಮ್ಮ ತೀರೋಗಿರೋದಕ್ಕೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಲಿಕ್ಕೆ ನಾನು ಸಹ ಆ ಟೀಮಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಹೋಗ್ತಾ ಇದ್ದೀವಿ. ಅಲ್ಲೂ ನೋಡ್ತಾ ಇದ್ದೇನೆ. ಇದು ಇವಾಗ ನೆನ್ನೆ ಆಗಿದ್ದು ಮಾತ್ರ ಇದು ಡೈಜೆಷನ್ ಆಗುವಂತ ಈ ವಿಷಯ ಅಲ್ಲ. ಎಷ್ಟೋ ಮನೆಗಳಲ್ಲಿ ಇವತ್ತು ಸಂತಾಪ ಸೂಚಕ ಎಲ್ಲ ನಡೀತಿದೆ. ನಾವೆಲ್ಲ ಭಾರತೀಯರಾಗಿ ಒಂದಾಗಿ ಈ ವಿಷಯವನ್ನ, ಈ ಸೇಡನ್ನು ತೀರಿಸ್ಕೋಬೇಕು. ಇನ್ನು ಮುಂದೆ ಈ ರೀತಿ ಆಗಲಿಕ್ಕೆ ಬಿಡಲೇಬಾರದು. ನಿಜ. ಆನ್ ದಟ್ ನೋಟ್ ಥ್ಯಾಂಕ್ ಯು ಸೋ ಮಚ್ ಹರಿ ಸರ್. ಬೆಳಗಿನಿಂದ ನಮ್ಮ ಜೊತೆಲಿದ್ರಿ, ಹಾಗೆ ವೀಕ್ಷಕರ ಜೊತೆಯಲ್ಲೂ ಕೂಡ ಇಂಟರಾಕ್ಷನ್ ಇದ್ರಿ. ಮುರಳಿ ಸರ್ ಕಂಟಿನ್ಯೂ ಆಗ್ತಾರೆ ಮತ್ತೊಂದಷ್ಟು ಸಮಯಗಳ ಕಾಲ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ, ಅದರ ಕಡೆ ಗಮನ ಕೊಡೋಣ. ಇವತ್ತೇ ಬೆಂಗಳೂರಿಗೆ ಭರತ್ ಭೂಷಣ್ ಅವರ ಮೃತದೇಹ ಕೂಡ ರವಾನೆ ಆಗ್ತಾ ಇದೆ. ರಾತ್ರಿ 11 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ಗೆ ಬರುತ್ತೆ. ಅಲ್ಲಿಂದ ರಾತ್ರಿ 12 ಗಂಟೆ ಸುಮಾರಿಗೆ ಮನೆಗೆ ತಲುಪುವ ಸಾಧ್ಯತೆ. ಕೆಲವೇ ಕ್ಷಣಗಳಲ್ಲಿ ಮುಂಬೈನ ತಲುಪಲಿದೆ ಮೃತದೇಹ. ಮುಂಬೈನಿಂದ ರಾತ್ರಿ 8:45ಕ್ಕೆ ಬೆಂಗಳೂರಿಗೆ ಬರೋ ಸಾಧ್ಯತೆ ಇದೆ. ಭರತ್ ಭೂಷಣ್ ಹತರಾದ 3 ಕನ್ನಡಿಗರ ಪೈಕಿ ಭರತ್ ಭೂಷಣ್ ಕೂಡ ಒಬ್ಬರು, ಬೆಂಗಳೂರು ನಿವಾಸಿ. ಇವತ್ತು ಮಧ್ಯರಾತ್ರಿ ವೇಳೆಗೆ ಭರತ್ ಭೂಷಣ್ ಅವರ ಪಾರ್ಥಿವ ಶರೀರ ಮನೆ ತಲುಪುವ ಸಾಧ್ಯತೆ ಇದೆ. ಹೋಗಿದ್ದು ಖುಷಿಯಾಗಿ ಕುಟುಂಬದ ಜೊತೆಯಲ್ಲಿ ಕಾಲ ಕಳೆಯೋ ಸಲುವಾಗಿ. ಬರ್ತಾ ಇರೋದು ಶವದ ಪೆಟ್ಟಿಗೆಯಲ್ಲಿ ಮೃತದೇಹವಾಗಿ. ಇದೇ ಕಾರಣಕ್ಕೆ, ಅದರಲ್ಲೂ ಅವರ ಹೋದ್ರೆ ಇನ್ಯಾವುದಕ್ಕೆ ಪ್ರತೀಕಾರ ಅಂತ ಹೇಳಿ ಆಯ್ತು. ಭಾರತ ಶಾಂತಿ ಪ್ರಿಯರ ನಾಡು, ಶಾಂತಿ ಪ್ರಿಯರ ದೇಶ. ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ತಾಳ್ಮೆಯನ್ನ ಕಳೆದುಕೊಳ್ಳದೆ ವರ್ತಿಸಿದ ರಾಷ್ಟ್ರ ನಮ್ಮದು. ಆದ್ರೆ ಇದಕ್ಕೂ ಕೂಡ ತಾಳ್ಮೆ, ಇದಕ್ಕೂ ಕೂಡ ಸಮಜಾಯಿಷಿ, ಇಂಥ ಹೇಯ ಕೃತ್ಯಕ್ಕೂ ಕೂಡ ಸಮಾಧಾನ. ಭರತ್ ಭೂಷಣ್ ಅವರ ಕುಟುಂಬಸ್ಥರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿಂದ ಪಹಲ್ಗಾಮ್ ಹಾಗೆ ಕಾಶ್ಮೀರದಿಂದ ಖುಷಿಯಾಗಿದ್ದ ಫೋಟೋಗಳನ್ನ ರವಾನೆ ಮಾಡಿರ್ತಾರೆ. ಬಹುಶಃ ಫ್ಯಾಮಿಲಿ ಗ್ರೂಪ್ಗಳಿರುತ್ತೆ ಈಗ ವಾಟ್ಸ್ಆಪ್ ಅಲ್ಲಿ, ಅಥವಾ ವಿಡಿಯೋ ಕಾಲ್ ಮಾಡಿರ್ತಾರೆ. ಹಾಗೆ ನೋಡಿದ ಮನೆಯ ಮಗನನ್ನ ಇವತ್ತು ಮೃತದೇಹದ ಸ್ಥಿತಿಯಲ್ಲಿ ನೋಡಿಸೋದು ಕಷ್ಟ, ಅದನ್ನ ಹೇಳೋದು ಕೂಡ ಕಷ್ಟ. ಮಾತನಾಡಿದ್ದಾರೆ ಭರತ್ ಭೂಷಣ್ ಅವರ ಕುಟುಂಬಸ್ಥರು, ಗಮನಿಸಿ. ನಿನ್ನೆ 2:45 ಗೊತ್ತಾಯ್ತು. ಐಟಿ ಕಂಪನಿ